ಎಸ್ ವೀಕ್ಷಕರೇ, ಏನು ರಾಜ್ಯ ರಾಜಕಾರಣ ಮಹತ್ವದ ಬದಲಾವಣೆಗಳು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಬಿಜೆಪಿ ಬಿಟ್ಟು ಟಿಕೆಟ್ ಸಿಕ್ಕಿಲ್ಲ ಅಂತ ಕಾಂಗ್ರೆಸ್ ಹೋದ್ರು. ಕಾಂಗ್ರೆಸ್ ಅಲ್ಲಿ ಮಹೇಶ್ ತೆಂಗಿನಕಾಯಿ ವಿರುದ್ಧ ಸೋತ್ರು. ಈಗ ಮತ್ತೆ MLC ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿ ಸೇರಿದ್ದಾರೆ. ಈಗ ಬಿಜೆಪಿ ಅಷ್ಟೇ ಅಲ್ಲ, ಬಿಜೆಪಿಗೆ ಇನ್ನೊಂದಷ್ಟು ಜನ, ಶೆಟ್ಟರ್ ಅಷ್ಟೇ ಅಲ್ಲ, ಬೇರೆ ಬೇರೆಯವರು ಸೇರ್ತಾರೆ ಅನ್ನೋ ಲೆಕ್ಕಾಚಾರ. ಯಾರು ಬಿಟ್ಟು ಹೋದ್ರು ಅವರಲ್ಲ, ಅದರಲ್ಲಿ ಸವದಿ ಅವರು ಸೇರಿದಂತೆ ಬಹಳಷ್ಟು ಜನರ ಹೆಸರು ಚಾಲ್ತಿಯಲ್ಲಿದೆ. ಈ ಸಂಬಂಧಪಟ್ಟಂತೆ ಏನು ಎತ್ತ ಬಿಜೆಪಿ ಅವರು ಮತ್ತಷ್ಟು ಮಗದಷ್ಟು ಆಪರೇಷನ್ ಮಾಡ್ತಾರಾ, ಇಲ್ಲ ಸೇರ್ತಾರಾ, ಏನ್ ಕತೆ ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಪೊಲಿಟಿಕಲ್ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕ ಭಾಗದ ನರನಾಡಿಯನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಹಿರಿಯ ಪತ್ರಕರ್ತರು ರೆಹಮತ್ ಕಂಚಿಕಾರ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ರಾಜಕಾರಣದ ಬಹಳ ಮೊದಲು ಕರ್ನಾಟಕ ಅಷ್ಟೆಲ್ಲ, ತೆಲಂಗಾಣ, ಆಂಧ್ರ ಎಲ್ಲವನ್ನೂ ಕೂಡ ನೀವು ಗ್ರೌಂಡ್ಗೆ ಹೋಗಿ ರಿಪೋರ್ಟ್ ಮಾಡ್ತಿರ್ತೀರಿ. ನೀವು ಆ ಭಾಗದಲ್ಲಿ ಕೂತಿದ್ದೀರಿ. ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಶೆಟ್ಟರ್ ಅವರು ಬಿಟ್ರು, ಬಿಜೆಪಿ ಸೇರಿದ್ರು, ಕಾಂಗ್ರೆಸ್ ಬಿಟ್ಟು. ಇನ್ ಯಾರ್ಯಾರು ಸೌದಿ ಹೋಗ್ತಾರಂತೆ, ಅವ್ರು ಕರೆದಿದ್ದಾರೆ ಅನ್ನೋದಾಗ್ಲೇ ಅವ್ರು ಹೇಳಿದ್ದಾರೆ. ಸ್ವತಃ ನಮ್ಗೆ ಅಪ್ರೋಚ್ ಮಾಡ್ತಾ ಇದ್ದಾರೆ, ಒತ್ತಡ ಆಗ್ತಾ ಇದ್ದಾರೆ ಅಂತ. ಸೊ ಏನಾಗ್ತಿದೆ ಉತ್ತರ ಕರ್ನಾಟಕ ಭಾಗದ ರಾಜಕಾರಣದಲ್ಲಿ? ಶುಕ್ರವಾರ ಈಗ ನೀವು ಒಳ್ಳೆ ಪ್ರಶ್ನೆಯನ್ನ ಎತ್ತಿದ್ರಿ. ಯಾಕಂತಂದ್ರೆ ಈಗ ಸದ್ಯದ ಒಂದು ಪರಿಸ್ಥಿತಿ ಉತ್ತರ ಕರ್ನಾಟಕದಲ್ಲಿ ಹೇಗಿದೆ ಅಂತಂದ್ರೆ, ಬಿಜೆಪಿಗೆ ತನ್ನ ಸೋಲು ಏನು ಅನುಭವಿಸಿರುವಂತಹದ್ದು ಈ ಹಿಂದೆ ಏನು ವಿಧಾನಸಭೆ ಚುನಾವಣೆಯಲ್ಲಿ ಸಾಕಷ್ಟು ಲಿಂಗಾಯತರು ತನ್ನ ಜೊತೆಗೆ ಇಲ್ಲ ಅನ್ನುವಂಥದ್ದು ಅದು ಮನಗಂಡಿರುವಂತಹ ಒಂದು ವಿಚಾರ, ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಅದರಲ್ಲಿ ಈಗ ಸೌದಿ ಮತ್ತೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಸಿಗೆ ಬಂದ ನಂತರ ಅದಕ್ಕೆ ಬಿಜೆಪಿಗೆ ಬಲವಾಗಿರುವಂತಹ ಒಂದು ಪೆಟ್ಟು ಬಿದ್ದಿರುವಂತದ್ದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಚಾರ. ಸೊ ಹೀಗಾಗಿ ಬೈ ಹುಕ್ಕರ್ ಕುಕ್ ಬಿಜೆಪಿಗೆ ತನ್ನ ಹಳೆಯ ಒಂದು ಜಮಾನದಲ್ಲಿ ಮತ್ತೆ ಅದು ಮರಳಿ ಬರಬೇಕು ಅನ್ನುವಂಥದ್ದು ಬಿಜೆಪಿಗೆ ಒಂದು ಎಲ್ಲಿಲ್ಲದ ಒಂದು ಆಸಕ್ತಿ ಮತ್ತೆ ಒಂದು ಕುತೂಹಲ ಇದೆ. ಸೊ ಹೀಗಾಗಿ ಡೂ ಆರ್ ಡೈ ಅನ್ನುವಂತಹ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಒಂದು ಕಾರ್ಯತಂತ್ರವನ್ನ ಹೆಣಿತಾ ಇದೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿರುವಂತಹದ್ದು ನೀವು ಇಲ್ಲಿ ಗಮನಿಸಿದ್ರಿ. ಅದಕ್ಕೆ ಮೊದಲನೆಯ ವಿಕೆಟ್ ಪತನ ಆಗಿದೆ ಕಾಂಗ್ರೆಸ್ ಇಂದ ಅನ್ನುವಂಥದ್ದು. ಸೊ ಹೀಗಾಗಿ ಅವರು ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ವಿಚಾರಕ್ಕೆ ಬಂದಾಗ ನೋಡಿ, ರಾಜಕಾರಣ ಅಂದ ತಕ್ಷಣ ಏನ್ ಬೇಕಾದ್ರೂ ಆಗಬಹುದು, ಇಲ್ಲಿ ಯಾರು ಶತ್ರುಗಳಿಲ್ಲ ಮಿತ್ರಗಳಿಲ್ಲ ಅನ್ನುವಂತಹ ಒಂದು ವಿಚಾರಗಳು ಏನ್ ಮಾತಾಡ್ಕೊಂತ ಬರ್ತಾ ಇದ್ವಲ್ಲ. ಸೊ ಆ ಒಂದು ವಿಚಾರ ಶೆಟ್ಟರವರ ಬಗ್ಗೆ ನಾವು ವಿಚಾರ ಮಾಡಿ ನೋಡಿದಾಗ ಏನು ಬೇಕಾದ್ರೂ ಆಗಬಹುದು, ಅಧಿಕಾರದ ಸಲುವಾಗಿ ನಾವು ಯಾವ ಮಟ್ಟಕ್ಕೆ ಬೇಕಾದ್ರೂ ನಾವು ಇಳಿಬಹುದು ಅನ್ನುವಂಥದ್ದನ್ನ ಅವರು ಮತ್ತೆ ಅದನ್ನ ಸಾಬೀತ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು ಶಿವಕುಮಾರ್ ಅವರೇ. ಯಾಕಂತಂದ್ರೆ ಮುಖ್ಯಮಂತ್ರಿ ಆಗಿರುವಂತಹ ವ್ಯಕ್ತಿ ಮತ್ತೆ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಧಿಕಾರನೇ ಮುಖ್ಯ, ತಾನು ಡಿಗ್ರೇಡ್ ಆಗ್ತಾ ಇದ್ದೀನಿ ರಾಜಕೀಯವಾಗಿ ಅನ್ನುವಂಥದ್ದು ಕೂಡ ಅವರು ಆ ಬಗ್ಗೆ ಯೋಚನೆ ಕೂಡ ಮಾಡ್ದೇನೆ ಮುಖ್ಯಮಂತ್ರಿ ಆಗಿರುವಂಥವರು ಮತ್ತೆ ಅವರು ಏನು ಸಚಿವರಾಗಿ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡಿದ್ರು, ಸಚಿವರಾಗಿ ಕೂಡ ಕೆಲಸ ಮಾಡಿದ್ರು. ಬಿಜೆಪಿಯಿಂದ ಅವ್ರಿಗೆ ಯಾಕೆ ಟಿಕೆಟ್ ಸಿಗ್ಲಿಲ್ಲ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತು. ಯಾಕೆ ಕೊಡ್ಲಿಲ್ಲ ಕೊನೆ ಕ್ಷಣದ ತನಕ, ಅಂದ್ರೆ ಇನ್ನೇನು ನಾಳೆ ನಾಡಿದ್ದು ಕೊನೆ ಕ್ಷಣದ ತನಕ ಬರುತ್ತೆ, ತನಗೆ ಟಿಕೆಟ್ ಬಂದೇ ಬರ್ತದೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಒಂದು ಕನಸಲ್ಲಿ ಇರುವಂತಹ ಏನು ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿಯ ಹೈಕಮಾಂಡ್ ದೊಡ್ಡ ಮಟ್ಟದ ಒಂದು ಶಾಕ್ ಕೊಟ್ಟಿತ್ತು. ಸೊ ಅವರಿಗೆ ಖಡಾಖಂಡಿತವಾಗಿ ಟಿಕೆಟ್ ಅನ್ನ ನಿರಾಕರಣೆ ಮಾಡಿದ್ರು. ಅದೇ ಒಂದು ಸಂದರ್ಭವನ್ನ ಕಾಯ್ತಾ ಕೂತಿರುವಂತಹ ಏನು ಕಾಂಗ್ರೆಸ್ ಅವರನ್ನ ತನ್ನ ಬಲೆಗೆ ಹೇಳ್ಕೊಂಡಿತ್ತು. ಅದೆಲ್ಲ ರಾಜಕೀಯ ಒಂದು ಒಂದು ಲೆಕ್ಕಾಚಾರ ಅಂತಾನೆ ಹೇಳ್ಬೋದು. ಸೊ ಅವರನ್ನ ಕಾಂಗ್ರೆಸ್ಗೆ ತಗೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಲೋಕಲ್ ಇರುವಂತಹ ಏನು ನಾಯಕರುಗಳಿದ್ರು ಅವರನ್ನ ಯಾರು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಟಚ್ ಮಾಡಲಿಲ್ಲ, ಅವರ ಬಗ್ಗೆ ಅವರು ಕೇಳಿನೂ ಇಲ್ಲ. ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಅಂದ್ರೆ ಒಂದು ಎಣ್ಣೆ ಸೀಗೆಕಾಯಿ ಒಂದು ಸಂಬಂಧ, ಇದು ಎಲ್ಲರಿಗೂ ಗೊತ್ತಿರುವಂತ ಒಂದು ವಿಚಾರ. ಅವ್ರು ಶೆಟ್ಟರ್ ಅವರ ಒಂದು ಫಾದರ್ ಒಂದು ಇತಿಹಾಸವನ್ನ ನೋಡಿದಾಗ ಅವು ಎಲ್ಲೂ ಕೂಡ ಏನಂತಂದ್ರೆ ಕಾಂಗ್ರೆಸ್ನ ಸೈದ್ಧಾಂತಿಕ ನಿಲುವುಗಳಾಗಿರ್ಬೋದು, ಕಾಂಗ್ರೆಸ್ನ ಏನು ಅವರ ಒಂದು ನಿಲುವು ಏನಿದೆಯಲ್ಲ ಅದು ಎಲ್ಲೂ ಕೂಡ ಏನಂತಂದ್ರೆ ಇವ್ರಿಗೆ ಛತ್ತಿ ಸಾಕಡ ಅಂತ ಹೇಳ್ತಾರೆ ನಮ್ಮ ಭಾಗದಲ್ಲಿ, ಅಂದ್ರೆ ಎಲ್ಲೂ ಕೂಡ ಅಲ್ಲಿ ಸಂಬಂಧನೇ ಇಲ್ಲ ಅದು. ಸೊ ಆದಾಗ್ಯೂ ಕೂಡ ಅಗೈನ್
ಮತ್ತೆ ಅಧಿಕಾರ ಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಒಲ್ಲದ ಮನಸ್ಸಿನಿಂದನೇ ಟಿಕೆಟ್ ಸಲುವಾಗಿ ಏನಂತಂದ್ರೆ ನನಗೆ ಅಂದ್ರೆ ಬಿಜೆಪಿಗೆ ನಾನು ಪಾಠ ಕಲಿಸ್ಬೇಕು ಅನ್ನುವಂಥದ್ದು ಇದರಿಂದ ಏನೋ ಇವರ ಸಿದ್ಧಾಂತವನ್ನ, ಇವರ ರಾಜಕಾರಣವನ್ನ, ಇವರ ಒಂದು ಪಕ್ಷ ಇರುವಂತಹ ಒಂದು ಜಾತ್ಯತೀತ ಮನೋಭಾವನೆಯನ್ನ ಒಪ್ಕೊಂಡು ಕಾಂಗ್ರೆಸ್ ಸೇರಿಬಿಟ್ರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಅದು ಆ ಒಂದು ಸಮಯದಲ್ಲಿ ಕಾಣಿಸ್ತಾ ಇದ್ರು ಕೂಡ ಒಳಗೆ ಅವರಿಗೆ ಏನಂತಂದ್ರೆ ಬಿಜೆಪಿಯವರು ತನ್ನನ್ನ ಮತ್ತೆ ಕರೀತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಇತ್ತು. ಅದಾದ ನಂತರ ಏನಂತಂದ್ರೆ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆದ ನಂತರ ಕಾಂಗ್ರೆಸ್ನ ನಾಯಕರು ಇಲ್ಲ ಅವರು ಸೇರ್ಪಡೆ ಆದ ನಂತರ ತುಂಬಾ ಕಾಂಗ್ರೆಸ್ಗೆ ಹೆಲ್ಪ್ ಆಗಿದೆ ಅನ್ನುವಂಥದ್ದು ಕೂಡ ಎಲ್ಲರೂ ಕೂಡ ಮುಕ್ತವಾಗಿ ಪಾಪ ಕಾಂಗ್ರೆಸ್ನ ನಾಯಕರುಗಳು ತನ್ನ ಅಂದ್ರೆ ಅವರ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾ ಇದ್ರು. ಅದರ ಜೊತೆಗೆ ಬಿಜೆಪಿಯವರಾಗಿರ್ಬೋದು ಮತ್ತೆ ಕಾಂಗ್ರೆಸ್ನ ಮತ್ತೊಂದು ಟೀಮ್ನ ನಾಯಕರುಗಳಾಗಿರ್ಬೋದು ಅವರ ಕ್ಷೇತ್ರದಲ್ಲೇ ಅವ್ರಿಗೆ ಗೆಲ್ಲಿಕ್ ಆಗ್ಲಿಲ್ಲ, ಇವರಿಂದ ಕಾಂಗ್ರೆಸ್ಗೆ ಹೆಂಗ್ರೆ ಹೆಲ್ಪ್ ಆಗ್ತದೆ, ಸೊ ಅವರು ಬಂದಿದ್ರಿಂದ ಕಾಂಗ್ರೆಸ್ಗೆ ಮೈನಸ್ ಆಗಿದೆ ಬಿಟ್ರೆ ಪ್ಲಸ್ ಏನಾಗಿಲ್ಲ ಅನ್ನುವಂಥ ಒಂದು ವಾದ ಕೂಡ ತುಂಬಾ ಜನ ವಿತ್ ಸ್ಟ್ಯಾಟಿಸ್ಟಿಕಲ್ ಒಂದು ಎಲ್ಲ ಅಂಕೆ ಸಂಖ್ಯೆಗಳನ್ನ ಇಟ್ಕೊಂಡೆ ಅದನ್ನ ಪ್ರಸ್ತಾಪವನ್ನ ಕೂಡ ಮಾಡಿದ್ರು. ಮೊನ್ನೆ ತನಕ ಕೂಡ ಅಂದ್ರೆ ಈ ಒಂದು ಬೆಳವಣಿಗೆ ಕಳೆದ 3-4 ತಿಂಗಳ ನಡೀತಾನೆ ಇತ್ತು. ಇದು ಬಿಜೆಪಿ ಹೈಕಮಾಂಡ್ ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದೇ ಇತ್ತು ಅನ್ನೋದಕ್ಕೆ ರಮೇಶ್ ಜಾರಕಿಹೊಳಿ ಅವರು 2-3 ಸರಿ ಅವ್ರ ಮನೆಗೆ ಬಂದು ವಿಸಿಟ್ ಮಾಡ್ತಾರೆ, ಸಾಯಂಕಾಲ ಸಮಯದಲ್ಲಿ ಬಂದು ವಿಸಿಟ್ ಮಾಡ್ತಾರೆ. ಯಾಕೆ ಶೆಟ್ರೆ ಏನ್ ನಡೀತಾ ಇದೆ, ಯಾಕೆ ಬಿಜೆಪಿ ಅವರು ಪದೇ ಪದೇ ನಿಮ್ ಮನೆಗೆ ಬರ್ತಾ ಇದ್ದಾರೆ ಅಂತ ಕೇಳಿದ್ರೆ ಮೀಡಿಯಾದವರು ಅವ್ರು ಹೇಳೋದು ಏನು ಅಂತಂದ್ರೆ ಇಲ್ಲ ಅದು ಬೇರೆ ನಮಗೆ ಅವ್ರ ಖಾಸಗಿ ವಿಚಾರ, ಅವ್ರು ತುಂಬಾ ನನಗೆ ವೆಲ್ ವಿಷರು ಅನ್ನುವಂಥದ್ದನ್ನು. ಬಹಳ ಆಶ್ಚರ್ಯ ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ದೀರ್ಘಕಾಲದ ರಾಜಕಾರಣ, ಶಾಸಕರಾದ್ರು, ಮಂತ್ರಿ ಆದ್ರು, ಸಿಎಂ ಆದ್ರು, ಎಲ್ಲವೂ ಆದ್ರು ಬಿಜೆಪಿಯಲ್ಲಿ. ಬಿಟ್ಟೋದ್ಮೇಲೆ ಅವ್ರನ್ನ ಸಾಮಾನ್ಯ ಕಾರ್ಯಕರ್ತ ಮಹೇಶ್ ತೆಂಕಿನಕಾಯಿ ಸೋಲ್ಸಿದ್ರು. ಆ ಸೋತು ಸುಣ್ಣವಾದಂತ ಶೆಟ್ಟರ್ ಅವ್ರನ್ನ ವಾಪಸ್ ಯಾಕೆ ಕರ್ಕೊಂಡ್ರು, ಏನ್ ಲಾಭ? ನೋಡಿ ಇಲ್ಲಿ ಬಿಜೆಪಿಗೆ ಏನ್ ಲಾಭ ಅಂತಂದ್ರೆ ಬಿಜೆಪಿ ಎಲ್ಲೋ ಒಂದ್ ಕಡೆ ಜನರಿಗೆ ಏನ್ ಹೇಳಕ್ ಬಯಸ್ತಾ ಇದೆ ಅಂತಂದ್ರೆ ನಾವು ಯಾವತ್ತು ಲಿಂಗಾಯತರನ್ನ ನಾವು ಬಿಟ್ಕೊಡೋದಿಲ್ಲ, ಲಿಂಗಾಯತರು ಯಾವತ್ತೂ ಕೂಡ ನಮ್ಮ ಜೊತೆಗೆ ಇದ್ದೇ ಇದ್ದಾರೆ, ಅವ್ರು ಏನೋ ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ರೂ ಕೂಡ ಅದನ್ನ ನಾವು ಪಕ್ಷದ ಒಂದು ಇದು ಚೌಕಟ್ಟಿನಲ್ಲಿ ನಾವು ಬಗೆಹರಿಸ್ಕೊಳ್ತೀವಿ. ಸೊ ಹೀಗಾಗಿ ನಮ್ಮವರು ಯಾವತ್ತೂ ಹೊರಗಿರಬಾರ್ದು, ನಮ್ಮವ್ರನ್ನ ನಾವು ಒಳಗಡೆ ತಗೊಳ್ತೀವಿ, ನಮ್ ಜೊತೆಗೆ ಇದ್ದಾರೆ, ಶೆಟ್ಟರ್ ನಮ್ ಜೊತೆಗಿದ್ದಾರೆ ಅಂತಂದ್ರೆ ಆ ಮೂಲಕ ಲಿಂಗಾಯತರೆಲ್ಲ ನಮ್ ಜೊತೆಗಿದ್ದಾರೆ ಅನ್ನುವಂಥದ್ದನ್ನ ಅವರು ತೋರಿಸ್ಬೇಕಾಗಿದೆ. ಈ ಮುಂದುವರುವಂತ ಏನ್ ಲೋಕಸಭೆ ಚುನಾವಣೆಯಲ್ಲಿ ಲಿಂಗಾಯತರೆಲ್ಲ ನಮ್ ಜೊತೆಗಿದ್ದಾರೆ ಅನ್ನುವಂಥದ್ದು. ಆದ್ರೆ ಇಲ್ಲೇ ಶಿವಕುಮಾರ್ ಅವ್ರು ಇನ್ನೊಂದು ಗಮನಿಸ್ಬೇಕು, ಶೆಟ್ಟರ್ ಮಾತ್ರ ವಾಪಸ್ ಬಿಜೆಪಿಗೆ ಹೋಗಿದ್ದಾರೆ ಅಂತಂದ್ರೆ ಅವ್ರು ಸುಮ್ನೆ ಅಂತೂ ಹೋಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ, ಏನಾದ್ರೂ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕೊಂಡೇ ಹೋಗಿರ್ತಾರೆ. ಅವರಿಗೆ ಲಾಭ ಆಗದೆ ಅವರು ಎಲ್ಲೂ ಕೂಡ ಶೆಟ್ಟರ್ ಲೆಕ್ಕಾಚಾರ ಅದನ್ನ ಯಾರ ಕೈಗೂ ಕೂಡ ಅದು ಸಿಗೋದಿಲ್ಲ, ಯಾರ ಊಹೆ ಕೂಡ ನಿಲ್ಕೋದಿಲ್ಲ. ಸೊ ಹೀಗಾಗಿ ನಮಗಿರುವಂತಹ ಒಂದು ಮಾಹಿತಿ ಮತ್ತೆ ಅವರ ಆಪ್ತ ವಲಯದಲ್ಲಿ ನಡೀತಾ ಇರುವಂತಹ ಒಂದು ಚರ್ಚೆ ವಿಮರ್ಶೆಗಳನ್ನ ನಾವು ನೋಡಿದಾಗ ಶೆಟ್ಟರ್ ಅವರು ಲೋಕಸಭೆಗೆ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಟು ಅವರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡೋ ಒಂದು ವಿಚಾರ ಇದೆ ಹೈಕಮಾಂಡ್ ನಾಯಕರಿಗೆ. ಸೊ ಹೀಗಾಗಿ ಆ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡೇ ಅವರನ್ನ ಕರ್ಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಆಮೇಲೆ ಜೊತೆಗೆ ಈಗಿರುವಂತಹ ಕಾಂಗ್ರೆಸ್ನ ನಾಯಕರುಗಳು ಹೇಳೋದೇನಂದ್ರೆ ಇಡಿದು ಅದು ಇದು ಎಲ್ಲ ಅವ್ರಿಗೆ ಹೆದರಿಕೆ ಹಾಕ್ಸಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಅದು ಒಂದ್ ಮಟ್ಟಿಗೆ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಅದ್ರ ಜೊತೆಗೆ ಏನಂತಂದ್ರೆ ರಾಜಕೀಯವಾಗಿ ಅವರು ಅಧಿಕಾರ ಇಲ್ಲದೆ ಅವರು ನಾನು ಇರೋದಿಲ್ಲ ಅನ್ನುವಂಥದ್ದು ಈಗ ಮತ್ತೆ ಪ್ರೂವ್ ಆಗಿದೆ ಅಂತಂದ್ರೆ ಅದು ಬಹುಶಃ ತಪ್ಪಾಗ್ಲಿಕ್ಕಿಲ್ಲ.